ಎಕ್ಸ್ಟ್ರಾ ಮಾಡಬೇಕು ಅಂತಿದ್ರೆ ಅವ್ರಿಗೆ ಉಳಿತಾ ಇರಲಿಲ್ಲ. ಇಷ್ಟರಲ್ಲಿ ಬುದ್ಧಿ ಕಲ್ತ್ರೆ ಅವ್ರ ಕ್ಷೇಮ. ಇನ್ನೂ ಒಂದು ಸ್ವಲ್ಪ ಅವಕಾಶ ಕೊಡ್ತೀವಿ ಅಂದರೆ ಇನ್ನೂ ಹಾಳಾಗ್ತಾರೆ. ಸರ್, ನರೇಂದ್ರ ಮೋದಿ ಅವ್ರದ್ದೇ ನಿರ್ಧಾರ ಇಲ್ಲ ಸರ್, ಇದರಲ್ಲಿ ಎಲ್ಲರೂ ನಿರ್ಧಾರ ತೊಗೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸೀಸ್ ಫೈರ್ ಅನ್ನೋದು ನಾವು ಮಾಡಿದ್ರಲ್ಲಿ ನನಗೆ ಹೆಮ್ಮೆ ಇದೆ. ಯಾಕೆಂದರೆ ಪ್ರಾಣಹಾನಿ ಆಗುತ್ತಿರೋದನ್ನು ತಡೆಯೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸೀಸ್ ಫೈರ್ ಅನ್ನೋದು ನಮ್ಮ ಒಪ್ಪಿಗೆ ಮೇಲೆ ನಡೆದಿರೋದು. ಇದರಲ್ಲಿ ಯಾವ ಅಮೇರಿಕಾನು ಯಾರು ಮಧ್ಯವಸ್ಥಿಕೆ ವಹಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದನ್ನು ಸೀಸ್ ಫೈರ್ ಮಾಡಿ ಅಂತ ಕೇಳಿದ್ದು ಪಾಕಿಸ್ತಾನದವರು ಕೇಳಿದ ಮೇಲೆ ನಾವು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಯಾಕೆಂದರೆ ಇನ್ನು ಮುಂದೆ ಕೊಡಿದ್ರೆ ಅವ್ರದ್ದೇನು ಉಳಿಯಲ್ಲ ಅಂತ ಹೇಳಿ. ಬಟ್ ಇದರಲ್ಲಿ ಇನ್ನೊಬ್ಬರು ಬೇಳೆ ಬೇಯಿಸ್ಕೊಳ್ಳೋದು, ಅಮೇರಿಕದವರು ಇಲ್ಲ ನಾವು ಹೇಳಿದ್ವಿ ಅನ್ನೋದಾಗಲಿ, ಇಲ್ಲ ಚೀನಾ ನಾನು ಮಧ್ಯ ಬರ್ತೀನಿ ಅನ್ನೋದಾಗಲಿ, ಅವೆಲ್ಲ ಸುಮ್ಮನೆ ಹಾಗೆ ಹೀಗೆ ಮಾತುಗಳು. ಬಟ್ ಪ್ರಾಮಾಣಿಕವಾಗಿ ನಾವು ಎಷ್ಟು ಮಟ್ಟಿಗೆ ಒತ್ತಡ ಕೊಡಬೇಕೋ ಅಷ್ಟೇ ಕೊಟ್ಟಿದ್ದೀವಿ. ನಾವೇನು ಎಕ್ಸ್ಟ್ರಾ ಮಾಡಿಲ್ಲ. ಎಕ್ಸ್ಟ್ರಾ ಮಾಡಬೇಕು ಅಂತಿದ್ರೆ ಅವ್ರಿಗೆ ಉಳಿತಾ ಇರಲಿಲ್ಲ. ಹಾಗಾಗಿ ಅವರ ಜೀವ ಕಾಪಾಡಿಕೊಳ್ಳಿ ಅಂತ ಹೇಳಿ ಬಿಡ್ತಾಯಿದ್ವಿ. ಕ್ರೆಡಿಟ್ಸ್ ತೊಗೊಂಡಿದ್ದು ಇವಾಗ ನೋಡಿ, ಒಂದು ನಡೀತಿದೆ ಅಂದರೆ ಕ್ರೆಡಿಟ್ಸ್ ತೊಗೊತಾರೆ. ಕ್ರೆಡಿಟ್ಸ್ ತೊಗೊಳಕ್ಕೆ ಮುಂಚೆ ಅವ್ರು ಯೋಚನೆ ಮಾಡಬೇಕು, ಇವತ್ತಿನ ಒಂದು ಮಾಧ್ಯಮ ಹೇಗಿದೆ ಅನ್ನೋದು ಯೋಚನೆ ಮಾಡಬೇಕು. ಇವಾಗ ಇಂಡಿಯಾಲಿ ಎಷ್ಟು ಕಡೆ ಬಾಂಬ್ ಬಿದ್ದಿದೆ, ಮಾಧ್ಯಮದವರೇ ಕ್ಲೀನಾಗಿ ಕೊಡ್ತಾ ಇದ್ದಾರೆ. ಏಕೆ ಅಂದರೆ ಎಲ್ಲ ಕಡೆಗೂ ಫ್ರೀಯಾಗಿ ಹೋಗೋ ಒಂದು ಪರ್ಮಿಷನ್ ಇದೆ, ಕೊಡ್ತಾರೆ. ಅದೇ ಪಾಕಿಸ್ತಾನದಲ್ಲಿ ಹಳೆ ವೀಡಿಯೋಸ್ ತೊಗೊಂಡು ಅದನ್ನು ಇದು ಮಾಡಿ ಅದನ್ನು ಹೀಗೆ ಹೊಡೆದ್ವಿ ಹಾಗೆ ಹೊಡೆದ್ವಿ, ಇಂಡಿಯಾ ಪೈಲಟ್ಸ್ ಇಷ್ಟು ಜನ ಬಿಟ್ಟರು, ಅದು ಮಾಧ್ಯಮವ್ರಿಗೆ ಗೊತ್ತಾಗ್ತಿರ್ತದೆ. ನಾಟ್ ಓನ್ಲಿ ಇಂಡಿಯನ್ ಮಾಧ್ಯಮದವರು, ಇಂಟರ್ನ್ಯಾಷನಲ್ ಮಾಧ್ಯಮದವ್ರಿಗೂ ಗೊತ್ತಾಗ್ತಿದೆ ಅವನು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಎಷ್ಟು ಅವರು ಪರಿವರ್ತನೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ಮಾಧ್ಯಮದವರಿಂದ ನಿಜ ಗೊತ್ತಾಗ್ತಿದ್ರೂ ಅವರ ಅನಿಸಿಕೆ, ಅವರ ಒಂದು ದಬ್ಬಾಳಿಕೆ ಮಾಧ್ಯಮದವ್ರ ಮೇಲೆ ಹಾಕಿ ಅದನ್ನು ಡಿಫ್ರೆಂಟಾಗಿ ತೋರಿಸೋದ್ರಲ್ಲಿ ಅರ್ಥ ಇಲ್ಲ. ಸೊ ಈವನ್ ನಮ್ಮ ಟ್ರಂಪ್ ಅವ್ರು ಏನು ಹೇಳಿದ್ರು, ನಾವು ಮಧ್ಯವಸ್ಥಿಕೆ ವಹಿಸಿದ್ದೀವಿ, ಅದು ಸುಳ್ಳೆ. ಯಾಕೆಂದರೆ ಅವ್ರು ಹೇಳಿದಾಗ ನಾವು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಸೀಸ್ ಫೈರ್ ಬೇಕಿರೋದು ಪಾಕಿಸ್ತಾನದವರಿಗೆ ಸೀಸ್ ಫೈರ್ ಬೇಕು ಅಂತ ಕರೆ ಮಾಡಿ ಕೇಳಿ ನಾವು ಅದನ್ನು ಪ್ರತೀಕಾರವಾಗಿ ಅವರಿಗೆ ಕೊಡತಕ್ಕದ ನೋಡಿ ಮಾಡ್ತೀವಿ ಅಂತ. ಸೊ ಹಾಗಾಗಿ ಅವ್ರು ಕರೆ ಮಾಡಿದ್ರು, ಆಮೇಲೆ ಅವ್ರಿಗೆ ಇದು ಮಾಡಿದ್ದೀವಿ. ಟ್ರಂಪ್ ಅವರು ಅದನ್ನು ಬೇಳೆ ಬೇಯಿಸ್ಕೊಳ್ಳೋದಾಗಲಿ ಇನ್ನೊಂದು ಬೇರೆ ಅದು ಸರಿಯಲ್ಲ. ಈಗ ರಷ್ಯಾ ಅವರೇ ನೋಡಿ, ಏನು ಇಲ್ಲ, ಮಾತುಕತೆ ಎಕ್ಸ್ಟ್ರಾ ಇಲ್ಲ, ಏನು ಸಹಾಯ ಮಾಡಬೇಕು ಮಾಡ್ತಾರೆ, ಸುಮ್ಮನೆ ಕೂರ್ತಾರೆ. ಹಾಗಿರಬೇಕು. ಇಲ್ವಾ ನಮ್ಮ ಕೈಲಿ ಆಗಲ್ಲ ಅಂತ ಸೈಡಿಗೆ ನಿಂತ್ಕೊಬೇಕು ಅಷ್ಟೇ. ಹಾಗೆ ಮಾಡಿದ್ರೆ ಒಳ್ಳೇದು. ಅವರು ನಮ್ಮ ಭಾರತ ಒಂದು ಚಾನ್ಸ್ ಸಿಕ್ಕಿತ್ತು, ಅವ್ರು ಒಂದು ಬುದ್ಧಿ ಕಲಿಸೋದಕ್ಕೆ, ಅದನ್ನು ಬಿಟ್ಟರು ಅಂತ ಅನ್ಸಿಲ್ಲ ಸರ್? ಭಾರತದವರಿಗೆ ಚಾನ್ಸ್ ಸಿಕ್ಕಿದ್ದಕ್ಕೆ ಬುದ್ಧಿ ಕಲಿಸಿದ್ದೀವಿ. ಇಷ್ಟರಲ್ಲಿ ಬುದ್ಧಿ ಕಲಿತ್ರೆ ಅವ್ರ ಕ್ಷೇಮ. ಇನ್ನೂ ಒಂದು ಸ್ವಲ್ಪ ಅವಕಾಶ ಕೊಡ್ತೀವಿ ಅಂದರೆ ಇನ್ನೂ ಹಾಳಾಗ್ತಾರೆ. ಇವಾಗ ನಾವೇನು ಕೊಟ್ಟಿದ್ದೀವೋ ಇದರಲ್ಲಿ ಅವ್ರು ಅರ್ಥ ಮಾಡ್ಕೊಬೇಕು. ಇದಕ್ಕಿಂತ ಮಿಗಿಲಾಗಿ ಕೊಟ್ಟರೆ ಇನ್ನೇನು ಉಳಿಯುತ್ತೆ, ಇನ್ನೂ ಹಾಳಾಗುತ್ತೆ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮಾಡಿದ್ದಾರೆ ಆಬ್ವಿಯಸ್ಲಿ. ಅವರು ಅಷ್ಟು ಈಸಿಯಾಗಿ ಬುದ್ಧಿ ಕಲಿಯಲ್ಲ. ಸೊ ಇನ್ನು ನೆಕ್ಸ್ಟ್ ಏನು ಅವರು ಸ್ಟೆಪ್ಸ್ ತೊಗೊಂತಾರೆ ನಮ್ಮ ಭಾರತದವರು ನೋಡಿ, ಅದ್ರ ಮೇಲೆ ನಾವು ಪ್ರತೀಕಾರವಾಗಿ ಸರ್, ಅಮಾಯಕರು ಸತ್ತಿದ್ದಾರೆ. ಅದಕ್ಕೆ ಪ್ರತೀಕಾರವಾಗಿ ನಾವು ಬರೀ ಮಿಲಿಟೆಂಟ್ಸ್ ಇದ್ರ ಮೇಲೆ ದಾಳಿ ಮಾಡಿದ್ದೀವಿ. ಆ ದಾಳಿ ಮಾಡಿದಾಗ ಮಿಲಿಟೆಂಟ್ಸ್ಗೆ ಆ ಕಡೆಯಿಂದ ಒಂದು ಸೇನೆಯವರಾಗಲಿ ಗೌರವ ಸಲ್ಲಿಸಿದ್ದಾರೆ. ಓಕೆ, ಅವ್ರು ಮಿಲಿಟೆಂಟ್ಸ್ ಅಲ್ಲ, ಸಿವಿಲಿಯನ್ಸ್ ಅಂದ್ರೂ ಮಿಲಿಟೆಂಟ್ಸ್ ಅವರ ಮೇಯ್ನ್ ಪರ್ಸನ್ ಯಾರಿರ್ತಾರೆ ಅವ್ರು ಬಂದು ಅಲ್ಲಿ ನಮಾಜ್ ಓದಿ ಇದು ಮಾಡಿದ್ದಾರೆ. ಸೊ ಇಲ್ಲಿ ಮಿಲಿಟೆಂಟ್ಸು, ಲೋಕಲ್ಸು ಮತ್ತು ಸೈನ್ಯದವರು ಪಾಕಿಸ್ತಾನ ಕಡೆ ಎಲ್ಲ ಸೇರಿದ್ದಾರೆ ಅನ್ನೋದು ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಹೀಗೆ ಗೊತ್ತಾಗಿರೋದ್ರಿಂದ ಅವರ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟ್ರೂ ಹೇಳಿದ್ರು, ನಮ್ಮಲ್ಲಿ ಸೆಕೆಂಡ್ ಲೈನ್ ಆಫ್ ಆರ್ಮಿ ಅಂದರೆ ಮದರಸ ಅವರು ಅಂತ. ಮದರಸಾನ ಅವರು ಸೆಕೆಂಡ್ ಲೈನ್ ಆಫ್ ಆರ್ಮಿ ಅನ್ಬೇಕು ಅಂದರೆ ಅದು ಮಿಲಿಟೆಂಟ್ಸೇ ಆಗುತ್ತೆ. ಆ ಮಿಲಿಟೆಂಟ್ಸ್ ಗ್ರೂಪ್ನೇ ಅವರು ಸೆಕೆಂಡ್ ಲೈನ್ ಆಫ್ ಆರ್ಮಿ ಅಂತ ಕರೀತಾರೆ. ಸೊ ಹಾಗಿದ್ಮೇಲೆ ಬೇರೆ ದೇಶದವ್ರು ಯೋಚನೆ ಮಾಡಿ ಹೇಳಬೇಕು. ಎಸ್ಪೆಷಲಿ ಈ ಯುರೋಪಿಯನ್ಸ್ ಆ್ಯಂಡ್ ಅಮೇರಿಕಾ ಏನು ಅವ್ರಿಗೆ ಬೆಂಬಲ ಕೊಡ್ತಿದೆಯೋ ನಾವು ಅದನ್ನು ಖಂಡಿಸ್ತೀವಿ. ಅವರು ಅದನ್ನು ಬೆಂಬಲಿಸ್ಲಿಕ್ಕೆ ಖಂಡಿಸಿರೋದನ್ನು, ಆಮೇಲೆ ಅಲ್ಲಿನ ಮೀಡಿಯಾ ಏನಿದೆ ನಮ್ಮ ಮೀಡಿಯಾ ಮೇಲೆ ಒಂದು ದಬ್ಬಾಳಿಕೆ ಮಾಡಿ ಬೇರೆ ಏನೇನೋ ತೋರಿಸೋದು, ಅದನ್ನು ನಿಲ್ಲಿಸಲಿ ಅಂತ ನಾವು ವಿನಂತಿಸ್ತೀವಿ ಸರ್. ಸರ್, ನರೇಂದ್ರ ಮೋದಿ ಅವ್ರದ್ದೇ ನಿರ್ಧಾರ ಇಲ್ಲ ಸರ್, ಇದರಲ್ಲಿ ಎಲ್ಲರೂ ನಿರ್ಧಾರ ತೊಗೊಂಡಿದ್ದಾರೆ. ಯಾಕೆಂದರೆ ಅಪೋಸಿಷನ್ ಪಾರ್ಟಿಯವರು ನಿರ್ಧಾರ ತೊಗೊಂಡು ಅವ್ರಿಗೆ ಇದು ಮಾಡಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಆಡಳಿತ ಪಕ್ಷದಲ್ಲಿರೋರು ನಿರ್ಧಾರದ ಮೇಲೂ ಇದು ಮಾಡಿದ್ದಾರೆ. ನರೇಂದ್ರ ಮೋದಿ ಈಸ್ ಒನ್ ಪಾರ್ಟ್ ಆಫ್ ಇಟ್, ಲೈಕ್ ಅವ್ರ ಮೇಯ್ನ್ ಪರ್ಸನ್. ಆದರೆ ಡಿಫೆನ್ಸ್ ಮಿನಿಸ್ಟ್ರ್ ಇರ್ಬೋದು, ಇಲ್ಲ ಬೇರೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇರ್ಬೋದು, ಇಲ್ಲ ಅಪೋಸಿಷನ್ ಮಿನಿಸ್ಟ್ರುಗಳಿರ್ಬೋದು, ಎಲ್ಲರೂ ಸೇರಿ ಇಲ್ಲ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿರೋದು ನಿಜವಾಗಿದೆ. ಒಳ್ಳೆ ಇದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅದರಿಂದ. Feed Plus Karnataka.